ಆಧುನಿಕ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಯುಪಿಐ ಮೂಲಕ ಪಾವತಿಸುತ್ತಿದ್ದಾರೆ. ದಿನಸಿ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳವರೆಗೆ ಜನರು ನಗದು ಪಾವತಿಸುವ ಬದಲು ಡಿಜಿಟಲ್ ವಹಿವಾಟನ್ನ ನಡೆಸ್ತಾ ಇದ್ದಾರೆ. ಡಿಜಿಟಲ್ ಪಾವತಿ ಮಾಡುವುದು ತುಂಬಾನೇ ಸುಲಭ ಮತ್ತು ಅದರಲ್ಲಿ ನಗದು ಇಡುವ ಅಗತ್ಯ ಇಲ್ಲ. ಆದಾಗ್ಯೂ ಈ ಸುಲಭವಾದ ಕಾರ್ಯವು ಸ್ವಲ್ಪ ಅಪಾಯಕಾರಿಯಾಗಿರುತ್ತದೆ. ವಾಸ್ತವವಾಗಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವಾಗ ವಂಚನೆಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಲ್ಲಿ ವಂಚಕರು ಮೂಲ ಕೋಡ್ಗಳ ಬದಲಿಗೆ ನಕಲಿ QR ಕೋಡ್ಗಳನ್ನ ಸ್ಕ್ಯಾನ್ ಮಾಡ್ತಾರೆ. ಅದೊಂದು ಹಗರಣವಾಗಿದ್ದು ಅದರಲ್ಲಿ ನಿಮ್ಮ ಖಾತೆಯನ್ನ ಖಾಲಿ ಮಾಡಲಾಗುತ್ತದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. QR ಕೋಡ್ ನ ಮೂಲಕ ವಂಚನೆ ಹೇಗೆ ಸಂಭವಿಸುತ್ತದೆ ಮತ್ತು ಇದರಿಂದ ಏನೆಲ್ಲ ನಷ್ಟ ಆಗುತ್ತದೆ ಅನ್ನೋದನ್ನ ನೋಡೋದಾದ್ರೆ, ಜನರು ತರಾತುರಿಯಲ್ಲಿ QR ಕೋಡ್ ಅನ್ನ ಪರಿಶೀಲಿಸದೆ ಸ್ಕ್ಯಾನ್ ಮಾಡಿದಾಗ ಅನೇಕ ಬಾರಿ ಇದು ಸಂಭವಿಸುತ್ತದೆ. ಇಂತಹುದರ ಮೇಲೆ ಪುಂಡರು ನಿಗಾವನ್ನ ಇಡ್ತಾರೆ. ಅನೇಕ ಬಾರಿ ವಂಚಕರು ಮೂಲ ಕೋಡ್ಗಳ ಬದಲಿಗೆ ನಕಲಿ QR ಕೋಡ್ಗಳನ್ನ ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನ್ ಮಾಡಿದ ನಂತರ ಅವರ ಕೆಲಸ ಪ್ರಾರಂಭವಾಗ್ತದೆ. ಸ್ಕ್ಯಾನ್ ಮಾಡುವ ವ್ಯಕ್ತಿಯು ಪಾವತಿಗಾಗಿ ಸ್ಕ್ಯಾನ್ ಮಾಡ್ತಿದ್ದಾನೆ ಅಂತ ಭಾವಿಸ್ತಾನೆ. ಆದ್ರೆ ವಾಸ್ತವವಾಗಿ ಅವನು ಮಾಲ್ವೇರ್ ಹೊಂದಿರುವಂತಹ ಫೈಲ್ ಅನ್ನ ಸ್ಥಾಪಿಸಲು ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾ ಇರ್ತಾನೆ. ಅಂದ್ರೆ ಯಾರೋ ಒಬ್ರು ಹೋಗಿ ಯಾವುದೋ ಒಂದು ವಸ್ತುಗಳನ್ನ ತೆಗೆದುಕೊಂಡು, ಅಥವಾ ಯಾರೋ ಹೇಳಿದ ತಕ್ಷಣ ನನ್ನ ಹತ್ರ ಕ್ಯಾಶ್ ಇದೆ, ನೀವು QR ಕೋಡ್ ನಲ್ಲಿ ಸ್ಕ್ಯಾನ್ ಮಾಡಿ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತೀರಾ ಅಂತ ಕೇಳಿದಾಗ, ಅಪರಿಚಿತ ವ್ಯಕ್ತಿ ಕೇಳಿದಾಗ ನೀವು ಹೋಗಿ ಹೆಲ್ಪ್ ಮಾಡಿದ್ರೆ, ಅವನ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಅನ್ಕೊಳ್ತೀರಾ ಅವನಿಗೆ ನಾನು ದುಡ್ಡು ಕಳಿಸ್ತಾ ಇದ್ದೀನಿ ಅಂತ. ಬದಲಿಗೆ ಅವನು ಒಂದು ಫೈಲ್ ಅನ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ತಾ ಇರಬಹುದು. ಸೊ ಯಾವುದೇ ಅಪರಿಚಿತ ವ್ಯಕ್ತಿ ನಿಮ್ಮ ಹತ್ರ ಬಂದು ಸ್ಕ್ಯಾನ್ ಮಾಡಿ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತದೆ. ಆ ಫೈಲ್ ಅನ್ನ ನಿಮ್ಮ ಮೊಬೈಲಿಗೆ ಕಳಿಸುವಂತಹ ಸ್ಕ್ಯಾಮ್ ಕೂಡ ಆಗಿರಬಹುದು. ಲಿಂಕ್ ಅನ್ನ ಸ್ಕ್ಯಾನ್ ಮಾಡಿದ ನಂತರ, ಅಂದ್ರೆ ಆ ವ್ಯಕ್ತಿ ಯಾವುದೇ ಹೊಸ ಲಿಂಕ್ ಅನ್ನ ಓಪನ್ ಮಾಡಿ ಅದರಲ್ಲಿ ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿಸಿದ್ರೆ, ಆ ಒಂದು ಸ್ಕ್ಯಾನ್ ನ ಮೂಲಕ ಅಥವಾ ಆ ಒಂದು ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಫೈಲ್ ಬರಬಹುದು. ಫೋನ್ ನಲ್ಲಿ ಪ್ರೋಗ್ರಾಮ್ ಅನ್ನ ಸ್ಥಾಪಿಸುವ ಮೂಲಕ ಹ್ಯಾಕರ್ಗಳು ಎಲ್ಲಾ ಅಗತ್ಯ ಮಾಹಿತಿಗಳನ್ನ ಸಂಗ್ರಹಿಸಬಹುದು. ಫೋನ್ ನಲ್ಲಿ ಪ್ರೋಗ್ರಾಮ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಹ್ಯಾಕರ್ಗಳು ಎಲ್ಲಾ ಅಗತ್ಯ ಮಾಹಿತಿಯನ್ನ ಸಂಗ್ರಹಿಸಬಹುದು. ಇವುಗಳ ವೈಯಕ್ತಿಕ ಖಾತೆಯಿಂದ ಹಿಡಿದು ಬ್ಯಾಂಕ್ ಖಾತೆಯವರೆಗೆ ಮಾಹಿತಿಗಳನ್ನ ಒಳಗೊಂಡಿರಬಹುದು. ಈ ಮಾಹಿತಿ ಸಿಕ್ಕರೆ ಕೆಲವೇ ಸೆಕೆಂಡ್ಗಳಲ್ಲಿ ಹ್ಯಾಕರ್ಸ್ಗಳು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಎಲ್ಲಾ ಹಣವನ್ನ ಖಾಲಿ ಮಾಡಬಹುದು. ಕೆಲ ದಿನಗಳ ಹಿಂದೆ ಪುಣಾದಲ್ಲೂ ಕೂಡ ಇದೇ ತರದ್ದು ನಡೆದಿತ್ತು. ಪೊಲೀಸ್ ಪೇದೆಯೊಬ್ಬರಿಗೆ ಇದೇ ರೀತಿಯ ವಂಚನೆ ನಡೆದಿತ್ತು. ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ರೀತಿ ಜಾಗರೂಕರಾಗಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೊದಲು ಸ್ವೀಕರಿಸಬಹುದಾಗಿರುವಂತಹ, ಅಂದ್ರೆ ನೀವು ಹಾಕ್ತಾ ಇರೋ ಹಣ ಎಲ್ಲಿಗೆ ಹೋಗ್ತಾ ಇದೆ, ಅವನ ಹೆಸರೇನು, ಅವನ ಬಗ್ಗೆ ನಿಮ್ಗೆ ಮಾಹಿತಿ ಇದ್ರೆ ಆ ಕೆಲಸವನ್ನ ಮಾಡಿ. ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ಸ್ಥಳದಲ್ಲಿ QR ಕೋಡ್ಗಳನ್ನ ಸ್ಕ್ಯಾನ್ ಅನ್ನ ಮಾಡಬಾರ್ದು. ಯಾರೋ ಅಪರಿಚಿತ ವ್ಯಕ್ತಿ ಬಂದು ನಿಮ್ಮ ಹತ್ರ ನನಗೆ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿದೆ, ನೀವು QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಿ ನನ್ಗೆ ಅಮೌಂಟ್ ಕೊಡ್ತೀರಾ ಅಂದಾಗ ಕೊಂಚ ಯೋಚನೆ ಮಾಡಬೇಕು. ಯಾವುದೇ ಡಿಜಿಟಲ್ ವಹಿವಾಟು ಮಾಡುವಾಗ ಆತುರ ಪಡಬಾರ್ದು. ಪ್ರತಿ ಲಿಂಕ್ ಅಥವಾ ಪ್ಲಾಟ್ಫಾರ್ಮ್ ಅನ್ನ ಪರಿಶೀಲಿಸಿ ಮತ್ತು ನಂತರ ಮುಂದುವರಿಬೇಕು. ಡಿಜಿಟಲ್ ವಹಿವಾಟುಗಳಿಗೆ ಮಾತ್ರ ಅಧಿಕೃತ ಅಪ್ಲಿಕೇಶನ್ಗಳು ಯಾವಾಗಲೂ ಬಳಸಬೇಕು. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಮತ್ತು ಆಪ್ ಸ್ಟೋರ್ಗಳಂತಹ ವಿಶ್ವಾಸಾರ್ಹ ಅಂಗಡಿಗಳಿಂದ ಮಾತ್ರ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.